ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. SM ಪೋಲ್ಟ್ರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ 3 ವಿಷಯಗಳ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಇಷ್ಟಪಡ್ತಿದ್ದೀನಿ. ಮೊದಲನೇದು ಬಂದು ಮೊಟ್ಟೆ ಸಸ್ಯಾಹಾರಿಯೋ ಅಥವಾ ಮಾಂಸಾಹಾರಿಯೋ, ಹಾಗೂ ಎರಡನೇದು ಬಂದು ಒಂದು ಮೊಟ್ಟೆಯ ಪೌಷ್ಟಿಕಾಂಶದ ಮೌಲ್ಯ ಎಷ್ಟು ಹಾಗೂ ಅದರ ಸೇವನೆಯಿಂದ ನಿಮ್ಮ ದೇಹಕ್ಕೆ ಆಗುವ ಅನುಕೂಲಗಳೇನು. ಮೂರನೆಯದು, ಮೊಟ್ಟೆ ಸೇವಿಸುವುದರಿಂದ ಹೃದಯದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದಾ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗುತ್ತದೆಯಾ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಮೊದಲನೇ ವಿಷಯಕ್ಕೆ ಬರೋದಾದರೆ ಮೊಟ್ಟೆ ಮಾಂಸಾಹಾರವೋ ಅಥವಾ ಸಸ್ಯಾಹಾರವೋ? ಈ ಪ್ರಶ್ನೆಗೆ ಯಾರ ಹತ್ರನೂ ನಿರ್ಣಾಯಕ ಪುರಾವೆ ಇಲ್ಲ. ಆದರೆ ನಾನು ನಿಮಗೆ ನನ್ನ ಅನುಭವದ ಆಧಾರದ ಮೇಲೆ ಮೊಟ್ಟೆ ಮಾಂಸಾಹಾರವೋ ಅಥವಾ ಸಸ್ಯಾಹಾರವೋ ಎನ್ನೋ ವಿಷಯದ ಬಗ್ಗೆ ಸ್ಪಷ್ಟತೆ ನೀಡಲು ಬಯಸ್ತೀನಿ. ನೀವು ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ನಲ್ಲಿ ನೀವೇನು ಖರೀದಿ ಮಾಡ್ತಿರೋ ಮೊಟ್ಟೆ, ಅದು ಸಾಧಾರಣವಾಗಿ ಫಾರಂ ಕೋಳಿ ಮೊಟ್ಟೆ ಆಗಿರುತ್ತದೆ. ನಾವು ಪ್ರತಿನಿತ್ಯ ಸೇವಿಸುವ ಫಾರಂ ಕೋಳಿ ಮೊಟ್ಟೆ ಜೆನೆಟಿಕಲಿ ಮಾಡಿಫೈಡ್, ಅಂದರೆ ತಳಿಯು ಮಾರ್ಪಡಿಸಲಾಗಿರುತ್ತದೆ. ಈ ಮೊಟ್ಟೆಯನ್ನು ನೀವು ಇನ್ಕ್ಯುಬೇಟರ್ನ ಸಹಾಯದಿಂದಾಗಲಿ ಅಥವಾ ಬೇರೆ ಕೋಳಿಯ ಸಹಾಯದಿಂದಾಗಲಿ ಜೀವರಾಶಿಯನ್ನು ಹೊರತರಲು ಆಗುವುದಿಲ್ಲ. ಈ ಒಂದು ಆಧಾರದ ಮೇಲೆ ನಾನು ಫಾರಂ ಕೋಳಿ ಮೊಟ್ಟೆ ಸಸ್ಯಾಹಾರಿ ಎಂದು ಪರಿಗಣಿಸ್ತಾ ಇದ್ದೀನಿ. ಎರಡನೇ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಮೊಟ್ಟೆಯ ಪೌಷ್ಟಿಕಾಂಶದ ಮೌಲ್ಯ ಏನು ಮತ್ತು ಅದರ ಅನುಕೂಲಗಳೇನು? ಸಾಧಾರಣವಾಗಿ ಒಂದು ಬೇಯಿಸಿರೋ ಮೊಟ್ಟೆಯಲ್ಲಿ 50ರಿಂದ 58 ಗ್ರಾಮ್ ತಗುತ್ತದೆ ಮತ್ತು ಇದರ ಮೌಲ್ಯವನ್ನು ಕೆಳಗಡೆ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಇದರಲ್ಲಿ ಕ್ಯಾಲರೀಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್, ಮೋನೋಸ್ಯಾಚುರೇಟೆಡ್ ಫ್ಯಾಟ್, ಕೊಲೆಸ್ಟ್ರಾಲ್, ಪ್ರೋಟೀನ್, ವಿಟಮಿನ್ ಎ, B12, B2, ಫಾಸ್ಫರಸ್, ಸೆಲೆನಿಯಂ, ಈ ಥರ ಸುಮಾರು ನಮ್ಮ ದೇಹಕ್ಕೆ ಅವಶ್ಯಕವಾಗಿರೋ ಎಲ್ಲ ಪೌಷ್ಟಿಕಾಂಶ ಒಂದೇ ಮೊಟ್ಟೆಯಲ್ಲಿ ನಿಮಗೆ ದೊರೆಯುತ್ತದೆ. ಹಾಗೂ ಒಂದು ಬೇಯಿಸಿರೋ ಮೊಟ್ಟೆಯಲ್ಲಿ ಹಳದಿ ಭಂಡಾರ ಅಥವಾ ಯೋಲ್ಕನ್ನು ಸುಮಾರು ಜನ ತಿನ್ನೋದಿಲ್ಲ. ಮೊಟ್ಟೆಯ ಬಿಳಿ ಭಾಗದಲ್ಲಿ ಪ್ರೋಟೀನ್ ಇದ್ದರೆ ಹಳದಿ ಭಾಗದಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗಿರುತ್ತದೆ. ಹಾಗಾಗಿ ನಮ್ಮ ಸಮತೋಲನ ಆಹಾರ ಪದ್ಧತಿಯಲ್ಲಿ ದಿನಕ್ಕೆ 1 ಅಥವಾ 2 ಮೊಟ್ಟೆ ಅತ್ಯವಶ್ಯಕ. ಮೂರನೇ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ನಾವು ದಿನ ಮೊಟ್ಟೆ ಸೇವಿಸುವುದರಿಂದ ಹೃದಯ ಸಮಸ್ಯೆ ಉಂಟಾಗುತ್ತಾ? ಮೊಟ್ಟೆ ಒಂದು ಹೆಚ್ಚು ಪ್ರೋಟೀನ್ ಹೊಂದಿರೋ ಆಹಾರ ಪದಾರ್ಥ. ಇದರಲ್ಲಿ ದೇಹಕ್ಕೆ ಬೇಕಾಗಿರೋ 9 ಅತ್ಯಗತ್ಯ ಅಮೈನೋ ಆಮ್ಲಗಳು ಇದರಲ್ಲಿದೆ. ಮೊಟ್ಟೆಯಲ್ಲಿ ಕೇವಲ 186 ಮಿಲಿಗ್ರಾಮ್ ಅಷ್ಟು ಕೊಲೆಸ್ಟ್ರಾಲ್ ಇರುತ್ತೆ. ಇದನ್ನು ನಾವು ಡಯಟ್ರಿ ಕೊಲೆಸ್ಟ್ರಾಲ್ ಅಂತ ಕೂಡ ಕರಿತೀವಿ. ಡಯಟ್ರಿ ಕೊಲೆಸ್ಟ್ರಾಲ್ ಅಂದರೆ ನಾವು ತಿನ್ನುವ ಆಹಾರದಲ್ಲಿ ದೊರೆಯುವ ಕೊಲೆಸ್ಟ್ರಾಲ್ ಅಥವಾ ಪ್ರಾಣಿ ಪಕ್ಷಿಗಳಿಂದ ಪಡೆಯಲಾದ ಆಹಾರದ ಕೊಬ್ಬನ್ನು ಡಯಟ್ರಿ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಆಹಾರದ ಕೊಲೆಸ್ಟ್ರಾಲ್ ಹಾರ್ಟ್ಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಯಾವುದೇ ವಿಧದಲ್ಲಿ ಪ್ರಭಾವ ಬೀರೋದಿಲ್ಲ ಅಂತ ಸುಮಾರು ಅಧ್ಯಯನದಲ್ಲಿ ಸಾಬೀತುಗೊಂಡಿದೆ. ಹಾಗೂ ಇದು ಯಾವುದೇ ವಿಧದಲ್ಲಿ ನಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲನ್ನು ಹೆಚ್ಚಿಸುವುದಿಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರೋ ಗುಡ್ ಕೊಲೆಸ್ಟ್ರಾಲನ್ನು ಸುಧಾರಿಸುತ್ತೆ ಅಂತ ಈ ಅಧ್ಯಯನದಲ್ಲಿ ತಿಳಿಸಿದ್ದಾರೆ. ಈ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.